ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಚಕ್ಕೆ, ಏಲಕ್ಕಿ. ಈರುಳ್ಳಿ ಗ್ರೇವಿ, ಈರುಳ್ಳಿ, ಟೊಮೆಟೊ ಒಂದು ಜಾರು ಮತ್ತು ಚಿಕನ್. ಎಲ್ರಿಗೂ ನಮಸ್ಕಾರ ಅಂತ ಹೇಳ್ತೀನಿ. ಈ ವಿಡಿಯೋದಲ್ಲಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಚಿಕನ್ ಸಾಂಬಾರು, ಡಾಬಾ ಸ್ಟೈಲಲ್ಲಿ ಚಿಕನ್ ಸಾಂಬಾರು ಹೆಂಗೆ ಮಾಡೋದು ಅಂತ ನಾನು ತಿಳಿಸ್ಕೊಡ್ತಾಯಿದ್ದೀನಿ. ಯಾರೆಲ್ಲ ಹೊಸ್ತಾ ನೋಡ್ತೀರ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮತ್ತೆ ಒಳ್ಳೊಳ್ಳೆ ಕಂಟೆಂಟ್ ಕೊಡೋಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚಿಕನ್ ಗ್ರೇವಿ ಚೆನ್ನಾಗಿ ಚಿಕನ್ ಫ್ರೈ ಮಾಡಬೇಕು. ರೋಸ್ಟ್ ಮಾಡ್ಕೊಂಡಾದ್ಮೇಲೆ ಈ ಥರ ರೋಸ್ಟ್ ಆಗಬೇಕು. ರೋಸ್ಟ್ ಆಗೋದು ಚೆನ್ನಾಗಿ ರೋಸ್ಟ್ ಆಗಿದ್ದ ತಕ್ಷಣ ಫ್ರೈ ಆಗಬೇಕು. ಚಿಕನ್ ಬೇಯೋಕ್ಕಿಂತ ಒಂದು 5 ನಿಮಿಷ ಬೇಯಿಸಿದ್ದೆ. ಇವಾಗ ಚೆನ್ನಾಗಿ ಬೆಂದಿದೆ. ಈರುಳ್ಳಿ ಗ್ರೇವಿ, ಟೊಮೆಟೊ ಒಂದು ಜಾರು ಗ್ರೈಂಡಿಂಗ್ ಆಗಿ ಸೈಡಿಗೆ ಇಟ್ಟಿದ್ದೆ, ಅದನ್ನು ಹಾಕ್ಬೇಕು. ಈಗ ಅದನ್ನು ಹಾಕ್ಬಿಟ್ಟು ಒಂದು 5 ನಿಮಿಷ ಕುದಿಸ್ಬೇಕು. ಕುದಿಸಿದ್ದಾದ ತಕ್ಷಣ ಇದು ಪೇಸ್ಟು, ಕೊತ್ತಂಬರಿ ಸೊಪ್ಪು, ಚಕ್ಕೆ, ಲವಂಗ, ಏಲಕ್ಕಿ, ಶುಂಠಿ ಇದೆಲ್ಲ ಪೇಸ್ಟ್ ಹಾಕಿತ್ತಲ್ಲ, ಆ ಪೇಸ್ಟ್ ಇದು. ಇದನ್ನು ಹಾಕಿದ ತಕ್ಷಣ ಸ್ವಲ್ಪ ನೀರು ಹಾಕ್ಬೇಕು. ನೀರು ಹಾಕಿದ ತಕ್ಷಣ ಸ್ವಲ್ಪ ಗ್ರೇವಿ ಬೇಯಬೇಕು. ಗ್ರೇವಿ ಆದಿದ ತಕ್ಷಣ ಸ್ವಲ್ಪ ಉಪ್ಪು, ಕಲ್ಲುಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಬೇಯ್ತಾ ಇದೆ. ಸ್ವಲ್ಪ ಅರಶಿನ ಪುಡಿ ಅರ್ಧ ಸ್ಪೂನ್, ಧನಿಯಾ ಪುಡಿ 2 ಸ್ಪೂನು, ಅರ್ಧ ಸ್ಪೂನು ಅರಶಿನ ಪುಡಿ. ಅರಶಿನ ಪುಡಿ ಲಾಸ್ಟ್ಗೆ ಹಾಕಿದ್ರೂ ಪರವಾಗಿಲ್ಲ. ಉಪ್ಪು, ಖಾರದ ಪುಡಿ, ಧನಿಯಾ ಪುಡಿ, ಈ 3 ಹಾಕೋಬೇಕು. ಫಸ್ಟಿಗೆ ಆ್ಯಡ್ ಮಾಡಬೇಕು. ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಚಿಕನ್ ಮಸಾಲ, ಇವು 4 ಹಾಕೋಬೇಕು. 4 ಐಟಮ್. ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ನೀರು ಹಾಕ್ಕೊಳ್ಳಿ. ಒಂದು ಅರ್ಧ ಜಗ್ ನೀರು. ಸ್ವಲ್ಪ ಗಟ್ಟಿದೆ. ಅರಶಿನ ಪುಡಿ, ಒಂದು ಅರ್ಧ ಜಗ್ ನೀರು. ಮಸಾಲೆ ಜಾಸ್ತಿ ಇರೋದ್ರಿಂದ ನೀರು ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಕಮ್ಮಿ ಬಿದ್ದರೆ ಪರವಾಗಿಲ್ಲ, ಹಾಕೋಬೇಡಿ. ಇವಾಗ ಬೇಯ್ತಿದೆ. ಇವಾಗ ಕ್ಲೋಸ್ ಮಾಡೋಣ ಕುಕ್ಕರ್ನ. 3 ವಿಷಲ್ ಹೊಡಿಸ್ಕೊಂಡು ಕ್ಲೋಸ್ ಮಾಡಿ. ಇದು ಬೆಂದಿರೋದು ಚಿಕನ್ ಪೀಸ್ ಎಲ್ಲ ಬೆಂದಿದೆ. ಇವಾಗ ಶೇರ್ವ ಫ್ರೈ ಮಾಡ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು, 3 ಹಾಕ್ಕೊಳ್ಳಿ. ಶೇರ್ವ ಫ್ರೈ ಆಗುತ್ತೆ. ಶೇರ್ವ ಫ್ರೈ ರೆಡಿ.
ಚಿಕನ್ನು ರೆಡಿ. ಡಾಬಾ ಸ್ಟೈಲಲ್ಲಿ ಚಿಕನ್ ಸಾಂಬಾರು ರೆಡಿ. ಹೊಸ್ದಾಗಿ ಯಾರೆಲ್ಲ ನೋಡ್ತಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ. ಒಳ್ಳೊಳ್ಳೆ ಕಂಟೆಂಟ್ ನಾನು ಮಾಡಿಕೊಡ್ತೀನಿ. ದಯವಿಟ್ಟು ಯಾರ್ಯಾರೆಲ್ಲ ಹೊಸ್ದಾಗಿ ನೋಡ್ತಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ. ನಮಸ್ಕಾರ ಎಲ್ರಿಗೂ.